ದೂರದೃಷ್ಟಿ ಆಳ್ವಿಕೆ ದೇಶಕ್ಕೆಲ್ಲ ಮಾದರಿ. ಡಿ ದೇವರಾಜ್ ಅರಸು ಅವರು ಒಬ್ಬ ಭಾರತೀಯ ರಾಜಕಾರಣಿ. ಅವರು 2 ಬಾರಿ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದರು. ಅಧಿಕಾರಾವಧಿಯ ದಿನಗಳ ವಿಷಯದಲ್ಲಿ ಅವರು ಕರ್ನಾಟಕದ ಅತಿ ಹೆಚ್ಚು ಕಾಲ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ ವ್ಯಕ್ತಿ. ಹಿಂದಿನ ಮೈಸೂರು ರಾಜ್ಯದ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ ಏಕೈಕ ವ್ಯಕ್ತಿ ಮತ್ತು ಕರ್ನಾಟಕ ರಾಜ್ಯ ಎಂದು ಮರುನಾಮಕರಣ ಮಾಡಿದರು. ಅವರು 1952ರಲ್ಲಿ ರಾಜಕೀಯ ಪ್ರವೇಶಿಸಿದರು ಮತ್ತು 10 ವರ್ಷಗಳ ಕಾಲ ಶಾಸಕರಾಗಿದ್ದರು. 1969ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸಂಸ್ಥಾ ಮತ್ತು ಇಂದಿರಾ ಕಾಂಗ್ರೆಸ್ ಎಂದು ವಿಭಜನೆಯಾದಾಗ ಅವರು ಇಂದಿರಾ ಗಾಂಧಿಯವರೊಂದಿಗೆ ನಿಂತರು. ಅವರು ಮೊದಲ ಬಾರಿಗೆ ಮಾರ್ಚ್ 20, 1972ರಿಂದ ಡಿಸೆಂಬರ್ 31, 1977ರವರೆಗೆ ಮತ್ತು ನಂತರ 2ನೇ ಬಾರಿಗೆ ಕರ್ನಾಟಕದ ಮುಖ್ಯಮಂತ್ರಿಯಾದರು. 1972ರಿಂದ 1977ರ ಅವಧಿಯಲ್ಲಿ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಹುದ್ದೆಯನ್ನು ಅಲಂಕರಿಸಿದ ಮೊದಲ ಹಿಂದುಳಿದ ವರ್ಗಗಳ ವ್ಯಕ್ತಿ ದೇವರಾಜ್ ಅರಸು. ಹಿಂದಿನ 25 ವರ್ಷಗಳ ಕಾಲ ಅಂದರೆ 1947ರಿಂದ 1972ರವರೆಗೆ ಹಿಂದಿನ ಮೈಸೂರು ರಾಜ್ಯದ ಮುಖ್ಯಮಂತ್ರಿ ಹುದ್ದೆಯನ್ನ ಪ್ರಬಲ ಒಕ್ಕಲಿಗ ಅಥವಾ ಲಿಂಗಾಯತ ಸಮುದಾಯಗಳ ವ್ಯಕ್ತಿಗಳು ಮಾತ್ರ ಹೊಂದಿದ್ದರು. ಹೀಗಾಗಿ ದೇವರಾಜ್ ಅರಸು ಅವರು ಆಗಿನ ಭಾರತದ ಪ್ರಧಾನಿ ಇಂದಿರಾ ಗಾಂಧಿಯವರ ಬೆಂಬಲದೊಂದಿಗೆ ಮುಖ್ಯಮಂತ್ರಿ ಹುದ್ದೆಯನ್ನು ಅಲಂಕರಿಸಿದ 2 ಸಮುದಾಯಗಳ ಪ್ರಾಬಲ್ಯವನ್ನ ಮುರಿದರು. ಅರಸು ಬಡವರ ಪರವಾಗಿ ಹೋರಾಡಿ ಕರ್ನಾಟಕದಲ್ಲಿ ಮೌನ ಸಾಮಾಜಿಕ ಕ್ರಾಂತಿಗೆ ನಾಂದಿ ಹಾಡಿದವರು. ಅವರು ಬಡವರ ಧ್ವನಿಯಾಗಿದ್ದರು ಮತ್ತು ಸಮಾಜದಲ್ಲಿ ತುಳಿತಕ್ಕೊಳಗಾದವರ ಪರವಾಗಿ ನಿಂತರು. ದೇವರಾಜ್ ಅರಸು 1952ರಿಂದ 1980ರವರೆಗೆ ಅಂದರೆ 28 ವರ್ಷಗಳ ಕಾಲ ಹುಣಸೂರಿನಿಂದ ಶಾಸಕರಾಗಿ ನಿರಂತರವಾಗಿ ಆಯ್ಕೆಯಾದರು. ರಾಜಕಾರಣವೆಂಬ ಚದುರಂಗದಾಟದಲ್ಲಿ ಅಧಿಕಾರ ಪಡೆದು ನಾಡದೊರೆಯಾಗಿ ರೂಪುಗೊಂಡ ವ್ಯಕ್ತಿಗಳು ಎಷ್ಟು ದಿನ ಮುಖ್ಯಮಂತ್ರಿಯಾಗಿ ಅಧಿಕಾರ ನಡೆಸಿದ್ದಾರೆ ಎಂಬುದಕ್ಕಿಂತ ಮೂಡಿಸಿದ ಹೆಜ್ಜೆ ಗುರುತುಗಳು ದಾಖಲಾಗುತ್ತವೆ ಎಂಬ ಮಾತಿಗೆ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ ಅರಸು ಒಂದು ಉತ್ತಮ ಉದಾಹರಣೆ. ಕನ್ನಡ ನಾಡಿನ ಜನಮಾನಸದಲ್ಲಿ ಜನಶಕ್ತಿಯ ಬೆಳೆ ತೆಗೆದ ಕಲ್ಲಹಳ್ಳಿಯ ಪೈಲ್ವಾನ್ ಎಂಬ ಹರಸು ತುಂಡರಸರೆ ತುಂಬಿರುವ ರಾಜಕಾರಣದ ಅಂಗಳದಲ್ಲಿ ದಮನಿತರ ಧ್ವನಿಯಾಗಿ ಹಿಂದುಳಿದ ಜಾತಿಗಳನ್ನ ಸಮಾಜದ ಮುಖ್ಯವಾಹಿನಿಗೆ ತಂದಿದ್ದು ಯಾವುದೇ ಮೀಸಲಾತಿಯ ನೆರವಿನಿಂದಲ್ಲ, ಬದಲಾಗಿ ಭೂ ಸುಧಾರಣೆಯಂತಹ ಕ್ರಾಂತಿಕಾರಿ ಯೋಜನೆಯ ಅನುಷ್ಠಾನ ಮಾಡುವುದರ ಮೂಲಕ. 1974ರ ದಿನಗಳಲ್ಲಿ ಅರಸು ತಂದ ಭೂ ಸುಧಾರಣೆ ಕಾನೂನು ಅದೆಷ್ಟು ಕ್ರಾಂತಿಕಾರಿಯಾಗಿತ್ತೆಂದರೆ, ನಿನ್ನೆ ಮೊನ್ನೆವರೆಗೂ ಗೇಣಿ ಹೊಲದಲ್ಲಿ ಬೆಳೆದ ಪೈರನ್ನ ಭೂಮಾಲೀಕರಿಗೆ ಗೇಣಿ ಅಳೆದು ಜೋತು ಬಿದ್ದ ಮುಖದೊಂದಿಗೆ ಬರುತ್ತಿದ್ದ ಬಡ ಗೇಣಿದಾರರು ದಿನ ಬೆಳಗಾಗೋದ್ರೊಳಗೆ ಹೊಲದೊಡೆಯರಾದರು. ಮಣಗಟ್ಟಲೆ ಭತ್ತ ಬೆಳೆಯುತ್ತಿದ್ದರೂ ಕೂಡ ರಾಗಿ ಗಂಜಿ ಕುಡಿದು ಹಸಿವು ನೀಗಿಸಿಕೊಳ್ಳುತ್ತಿದ್ದವರೆಲ್ಲ ಕೈತುಂಬ ಅನ್ನದ ಹಗಳು ಹಿಡಿದು ಹೊಟ್ಟೆ ತುಂಬ ಊಟ ಮಾಡುವ ಮಟ್ಟಕ್ಕೆ ತಲುಪಿದ್ರು. ಅರಸು ಬಡವರ ಬಗ್ಗೆ ಹೊಂದಿದ್ದ ಗಾಢ ಚಿಂತನೆ, ಓದು ಬರಹ ಇಲ್ಲದವರ ಪರವಾದ ನಿಲುಮೆ ಇವೆಲ್ಲ ಸಾಮಾಜಿಕ ನ್ಯಾಯದ ಅರ್ಥವೇನೆಂದು ಜನಸಾಮಾನ್ಯರಿಗೆ ಅರಿವಾಗುವಂತೆ ಮಾಡಿತು. ಅದೆಷ್ಟೋ ಮಂದಿ ಕೂಲಿಗಾರರು ದಿನ ಕಳೆಯುವುದು ಕಷ್ಟ ಸಾಧ್ಯವಾದಾಗ ತಮ್ಮ ಬಳಿ ಇದ್ದ ಸಣ್ಣ ಪುಟ್ಟ ಚಿನ್ನಾಭರಣ, ತಾಮ್ರ, ಹಿತ್ತಾಳೆಯ ಮಡಿಕೆ ಕುಡಿಕೆಗಳನ್ನು ಶ್ರೀಮಂತರ ಮನೆಯಲ್ಲಿ ಅಡವಿಟ್ಟು ಬಡ್ಡಿ ಅಸಲು ಕಟ್ಟಲಾಗದೆ ಸ್ವತ್ತು ಕಳೆದುಕೊಳ್ಳುವ ಸ್ಥಿತಿಯಲ್ಲಿದ್ದರು ಎಂದು ಅರಿತ ದೇವರಾಜ ಅರಸರು ಋಣ ಪರಿಹಾರ ಕಾಯ್ದೆ ತಂದು ಬಡವರ ಬದುಕನ್ನ ಮತ್ತೆ ಕಟ್ಟಿಕೊಟ್ಟರು. ಕನ್ನಡ ನಾಡಿನ ರಾಜಕೀಯದ ಅಂಗಳದಲ್ಲಿ ಅರಸು ಬೆಳೆಸಿದ ಕುಡಿಗಳು ಹಲವಾರು. ಗಾಢ ನಿಧಿಯಲ್ಲಿದ್ದ ಹಿಂದುಳಿದ ಮತ್ತು ದಲಿತ ವರ್ಗಗಳು ಎದ್ದೇಳಲು ಅರಸು ಬೀಸಿದ ಜಾಗೃತಿಯ ಚಾಟಿಯ ಸಪ್ಪಳಕ್ಕೆ ಧಮನಿತ ವರ್ಗದಿಂದ ಬಂಗಾರಪ್ಪನವರಂತಹ ವರ್ಣರಂಜಿತ ವ್ಯಕ್ತಿಗಳು, ವೀರಪ್ಪ ಮೊಯ್ಲಿಯಂತಹ ವಿವೇಚನಾಶೀಲ ನಾಯಕರು ಮುಖ್ಯಮಂತ್ರಿಯಾಗುವಂತಾಯಿತು. ಡಿ ದೇವರಾಜ ಅರಸು ಅವರು 2 ಬಾರಿ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ್ದರು. ಇವರನ್ನ ಪರಿಶಿಷ್ಟ ಜಾತಿ ಮತ್ತು ಹಿಂದುಳಿದ ವರ್ಗಗಳ ಹರಿಕಾರ ಎಂದು ಕರೆಯಲಾಗುತ್ತಿತ್ತು. ಎಲೆಕ್ಟ್ರಾನಿಕ್ ಸಿಟಿ ಕಟ್ಟಲು ಕಾರಣೀಭೂತರು. ಮೈಸೂರು ರಾಜ್ಯ 1973 ನವೆಂಬರ್ 1ರಂದು ಕರ್ನಾಟಕ ಎಂದು ಮರುನಾಮಕರಣಗೊಂಡ ಅವಧಿಯಲ್ಲಿ ಮುಖ್ಯಮಂತ್ರಿಯಾಗಿದ್ದರು. ಅಧಿಕ ಅವಧಿ ಮುಖ್ಯಮಂತ್ರಿಯಾಗಿದ್ದರು. ಇವರು ಅಧಿಕಾರದ ಅವಧಿಯಲ್ಲಿ ಹಿಂದುಳಿದ ವರ್ಗದ ಆಯೋಗವನ್ನ ಎಲ್.ಜಿ. ಹಾವನೂರು ಅವರ ನೇತೃತ್ವದಲ್ಲಿ ಸ್ಥಾಪಿಸಿದರು. ಇವರು ಭೂ ಸುಧಾರಣೆ ಮತ್ತು ಉಳುವವನೇ ಹೊಳದೊಡೆಯ ಕಾನೂನುಗಳನ್ನು ಜಾರಿಗೆ ತಂದರು. ಇವರ ಜನ್ಮ ಶತಮಾನೋತ್ಸವವನ್ನು 2015 ಅಕ್ಟೋಬರ್ 20ರಿಂದ 1 ವರ್ಷದ ಕಾಲ ಕರ್ನಾಟಕ ಸರ್ಕಾರವು ಆಚರಿಸಿತು. ಇವರು ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ
ಕಲ್ಲಹಳ್ಳಿ ಗ್ರಾಮದವರಾಗಿದ್ದು ಜನ್ಮ ಶತಮಾನೋತ್ಸವ ಆಚರಿಸುವ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರವು ಇವರು ಜನಿಸಿದ ಗ್ರಾಮವನ್ನ ದತ್ತು ಗ್ರಾಮವನ್ನಾಗಿ ಸ್ವೀಕರಿಸಿತು. ಇವರ ಅಧಿಕಾರದವಧಿಯಲ್ಲಿ ರಾಷ್ಟ್ರಪತಿ ಆಡಳಿತವು 2ನೇ ಬಾರಿಗೆ ಕರ್ನಾಟಕದಲ್ಲಿ ಜಾರಿಗೆ ಬಂದಿತು. ಇವರು 1976ರಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ನಿರ್ಮಾಣ ಮಾಡಲು ಶಿಲಾನ್ಯಾಸ ಮಾಡಿದರು. ಎಲೆಕ್ಟ್ರಾನಿಕ್ ಸಿಟಿ ಪರಿಕಲ್ಪನೆಯು ರಾಮಕೃಷ್ಣ ಬಾಳಿಗ ಅವರದ್ದು. ಆರ್.ಕೆ. ಬಾಳಿಗ ಅವರನ್ನ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯ ಪಿತಾಮಹ ಎಂದು ಕರೆಯುತ್ತಾರೆ. ಭಕ್ತಿಯುಗದ ಪ್ರಭಾವ ಹರಿದಾಸರುಗಳ ಪಡೆದಾಗ ದಿವಂಗತ ದೇವರಾಜ ಅರಸು ಅವರ ದೂರದೃಷ್ಟಿಯ ಆಡಳಿತ ನಿರ್ಧಾರಗಳು ಕ್ರಾಂತಿಕಾರಿ ಬದಲಾವಣೆಗೆ ನಾಂದಿಯಾಡಿದವು. ಗೇಣಿ ಶಾಸನ, ಹಾವನೂರು ಆಯೋಗದಂತಹ ಪ್ರಮುಖ ನಿರ್ಧಾರಗಳನ್ನು ಮಾಜಿ ಮುಖ್ಯಮಂತ್ರಿ ಡಿ. ದೇವರಾಜ ಅರಸು ಅವರು ತೆಗೆದುಕೊಂಡ ಹಿನ್ನೆಲೆಯಲ್ಲಿ ಅದರ ಪ್ರತಿಫಲ ಇಂದಿನ ಪೀಳಿಗೆಗೆ ಆಗುತ್ತಿದೆ. ಗೇಣಿ ಹೋರಾಟದ ಅನುಷ್ಠಾನ ಆಗದಿದ್ದರೆ, ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕಾಗಿ ಹಾವನೂರು ಆಯೋಗ ರಚಿಸದಿದ್ದರೆ ಈವರೆಗೂ ಬಹುಸಂಖ್ಯಾತರಿಗೆ ನ್ಯಾಯ ಸಿಗುತ್ತಿರಲಿಲ್ಲ. ಆದರೆ ದೇವರಾಜ ಅರಸು ಅವರು ತಮ್ಮ ಕಟು ನಿರ್ಧಾರದಿಂದ ಮುಂದಿನ ಪೀಳಿಗೆಯ ಬದುಕಿನ ದೂರದೃಷ್ಟಿಯಿಂದ ಕ್ರಾಂತಿಕಾರಿ ಹೆಜ್ಜೆಗಳನ್ನು ಇಟ್ಟಿದ್ದರು. ದೂರದೃಷ್ಟಿ ಆಳ್ವಿಕೆ ದೇಶಕ್ಕೆಲ್ಲ ಮಾದರಿ.